ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ದೀಪಾವಳಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ರಂಗೋಲಿಗೆ ಬಣ್ಣ ಹಾಕಿದೆ. ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಹೂವೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡಬೇಕಲ್ಲ, ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆಲ್ಲ ಮಾಡೋಣ ಅಂದ್ಕೊಂಡೆ. ಹಾಗೆ ದೀಪ ಹಚ್ಚಿ ಹೊರಗೊಂದು ದೀಪ ಇಟ್ಟೆ. ನನಗೆ ಪೂಜೆ ಮಾಡ್ಬೇಕಾದ್ರೆ ಗಲಾಟೆ ಎಲ್ಲ ಇರಬಾರ್ದು, ಪ್ರಶಾಂತ ರೀತಿಯಿಂದ ಪೂಜೆ ಮಾಡಬೇಕು. ನನ್ನ ಮಗ ಎದ್ದರೆ ನಾನು ಪೂಜೆ ಮಾಡಲಿಕ್ಕೆ ಬಿಡಲ್ಲ, ತುಂಬ ಗಲಾಟೆ ಮಾಡ್ತಿರ್ತಾನೆ. ಹಾಗಾಗಿ ಬೆಳಗ್ಗೆ ಬೇಗ ಒಂದು 4 ಗಂಟೆಗೆ ಎದ್ದಿದ್ದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಹೊರಗೆ ರಂಗೋಲಿ ಹಾಕಿದ್ನಲ್ಲ, ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಜೋರಾಗಿ ಮಳೆ ಬಂದರೆ ರಂಗೋಲಿ ಎಲ್ಲ ಹೋಗುತ್ತೆ. ಮಳೆ ಕೂಡ ಜೋರಾಗ್ತಾ ಇದೆ. ಪೂಜೆ ಎಲ್ಲ ಮುಗೀತು. ಇವಾಗ ನೈವೇದ್ಯಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಳಿಗೆ ಮಾಡೋಣ ಅಂತ ಬಂದೆ. ಹೋಳಿಗೆ ಮತ್ತು ಚಿತ್ರಾನ್ನ, ಹೆಸರು ಕಾಳು ಪಲ್ಯ ಎಲ್ಲ ಮಾಡ್ತೀನಿ. ಹೋಳಿಗೆಗೆ ಹಿಟ್ಟೆಲ್ಲ ಮೊದಲೇ ಕಲಸಿಟ್ಕೊಂಡಿದ್ದೆ, ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬೇಗ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ. ಹೂರಣನ ಈ ಥರ ಚಿಕ್ಕ ಚಿಕ್ಕದಾಗಿ ತೆಗೆದಿಟ್ಕೊಂಡೆ. ಪೂರ್ತಿ ಹೋಳಿಗೆ ಏನು ಮಾಡಲಿಲ್ಲ, ನೈವೇದ್ಯಕ್ಕೆ ಅಂತ ಒಂದು 4 ಹೋಳಿಗೆ ಅಷ್ಟೇ ಮಾಡಿಕೊಂಡೆ. ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಿಟ್ಟೆ. ಆಮೇಲೆ ಕೂಡ ಮಾಡಿಕೊಂಡೆ. 8-9 ಗಂಟೆಗೆ ಎಲ್ಲ ಹೋಳಿಗೆ ಮಾಡಿ ಮುಗೀತು. ಮೈದಾ ಹಿಟ್ಟು ಚೆನ್ನಾಗಿದ್ದರೆ ಅಷ್ಟೇ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿಲ್ಲ ಅಂದರೆ ಲಾಸ್ಟ್ ಟೈಮ್ ಮಾಡಿರುವಾಗ ಹೋಳಿಗೆ ಹಿಟ್ಟು ಸರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ. ಫಸ್ಟ್ ಈ ಥರ ಎಲ್ಲ ತುಂಬಿಟ್ಕೊಂಡೆ, ಆಮೇಲೆ ಹೋಳಿಗೆ ಮಾಡಿಕೊಂಡೆ. ಹೋಳಿಗೆ ಮಾಡಲಿಕ್ಕೆ ನಾನು ಹೋಳಿಗೆ ಪೇಪರ್ ಬರುತ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೆ ಲಾಸ್ಟ್ ಟೈಮು. ಊರಲ್ಲೆಲ್ಲ ಹೇಗೆ ಅಂದರೆ ಅಮ್ಮರೆಲ್ಲ ಇದರಲ್ಲೇ ಮಾಡ್ತಾರೆ, ಬಾಳೆ ಎಲೆಯಲ್ಲೇ ಹೋಳಿಗೆ ಮಾಡ್ತಾರೆ. ನಾನು ಅದರಲ್ಲೇ ಮಾಡ್ತಿದ್ದೆ, ಇವಾಗಿತ್ತಲ್ಲ ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದರಲ್ಲೇ ಮಾಡಿದೆ. ಹೋಳಿಗೆ ಒಂದು ಕೂಡ ಹರಿಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಮೈದಾ ಹಿಟ್ಟು ಅಷ್ಟೇ ಚೆನ್ನಾಗಿತ್ತು. ಊರಲ್ಲೆಲ್ಲ ಬೆಳಿಗ್ಗೆ ಬೇಗ ಕಾಲು ಪೂಜೆ ಅಂತ ಮಾಡ್ತಾರೆ, ಅಂದರೆ ಹಸುವಿಗೆ ಪೂಜೆ ಮಾಡ್ತಾರೆ. ಅದಾದ ನಂತರ ಹೋಳಿಗೆ ಮಾಡಿಬಿಟ್ಟು ಸಂಜೆ ಲಕ್ಷ್ಮೀ ಪೂಜೆ ಆಗೋವರೆಗೂ ಊಟ ಮಾಡಲ್ಲ. ಲಕ್ಷ್ಮೀ ಪೂಜೆ ಆದಮೇಲೆ ಹೋಳಿಗೆ ಊಟ ಎಲ್ಲ ಮಾಡ್ತಾರೆ. ಬೆಳಗ್ಗೆ ಕಾಲು ಪೂಜೆಗೆ ಕೊಟ್ಟೆ ಕಡುಬು, ಅಂದರೆ ಬಾಳೆ ಎಲೆಯಲ್ಲಿ ಮಾಡ್ತಾರಲ್ಲ ಆ ಕಡುಬನ್ನ ಮಾಡ್ತಾರೆ. ಊರಲ್ಲೆಲ್ಲ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಮನೆಗೆಲ್ಲ ಸುಣ್ಣ ಕೆಮ್ಮಣ್ಣು ಹಚ್ಚಿಬಿಟ್ಟು ಹೋರಿಗೆಲ್ಲ ಬಣ್ಣ ಹಚ್ಚಿ ಟೇಪೆಲ್ಲ ಕಟ್ಟಿ ಹೋರಿಗೆಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡೋಕ್ಕೆ ಒಂಥರ ಖುಷಿ ಇರುತ್ತೆ. ಊರಲ್ಲಿ ಹೋರಿಗಳಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಹೋರಿಗಳನ್ನು ಮೆರವಣಿಗೆ ಕರ್ಕೊಂಡು ಬರ್ತಾರೆ. ಅದೆಲ್ಲ ಮುಗಿದ ಮೇಲೆ ಆಮೇಲೆ ಮನೆಗೆ ಬಂದು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಎಲ್ಲ ಮಾಡ್ಕೊಳ್ತಾರೆ. ನಮ್ಮೂರಲ್ಲಿ ಹೋರಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ. ಪ್ರೈಸ್ ಎಲ್ಲ ಇಟ್ಟಿರ್ತಾರೆ, ತುಂಬ ಹೋರಿಗಳು ಸೇರ್ತವೆ. ಹೋಳಿಗೆ ಎಲ್ಲ ಮಾಡಿ ಮುಗೀತು. ಇವಾಗ ನೈವೇದ್ಯಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳೋಣ, ಹಾಗೆ ತಿಂಡಿಗೂ ಅದೇ ಆಗುತ್ತೆ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆಲ್ಲ ಟೊಮೆಟೊ, ಈರುಳ್ಳಿ ಮತ್ತು ಎಲ್ಲ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ಒಗ್ಗರಣೆ ಕೂಡ ಮಾಡಿಕೊಂಡೆ. ಹೆಸರು ಕಾಳನ್ನ ನಿನ್ನೆ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡೆ. ಅದಕ್ಕೂ ಕೂಡ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡಲ್ಲ ಅದನ್ನೇ ಹಾಕಿ ಕಲಸಿಬಿಟ್ಟೆ. ಮತ್ತು ಅದಕ್ಕೆ ಯಾರು ಸಪ್ರೇಟ್ ಮಾಡ್ತಾರೆ ಅಂತ ಹೇಳಿ ಅದನ್ನೇ ಹಾಕಿಬಿಟ್ಟೆ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಮತ್ತೆ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕಿದೆ. ಅನ್ನ ಎಲ್ಲ ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಅಕ್ಕಿ ಪಾಯಸ ಕೂಡ ಮಾಡಿಕೊಂಡೆ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಚಿತ್ರಾನ್ನ ಕೂಡ ರೆಡಿ ಆಯಿತು. ಇದು ಹೆಸರು ಕಾಳು ಅನ್ನ, ಆಮೇಲೆ ಸ್ವಲ್ಪ ಅಕ್ಕಿ ಪಾಯಸ ಮಾಡ್ಕೊಂಡಿದ್ದೆ, ಆಮೇಲೆ ಇದು ಹೆಸರು ಕಾಳು ಪಲ್ಯ. ಇವಾಗ ಬಾಳೆ ಎಲೆ ಎಲ್ಲ ಇಟ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಏನು ಗೊತ್ತಾ, ನೈವೇದ್ಯಕ್ಕೆ ಚಿತ್ರಾನ್ನ ಹಾಕೋದನ್ನೇ ಮರ್ತುಬಿಟ್ಟೆ. ನನ್ನ ಮಗ 6 ಗಂಟೆಗೆ ಎದ್ದಿದ್ದಾನೆ ಇವತ್ತು. ಹೋಳಿಗೆ ಕೊಡು ಅಂತ ಹಠ ಮಾಡ್ತಾ ಇದ್ದ. ನನಗೆ ಆ ಟೆನ್ಷನಲ್ಲಿ ಚಿತ್ರಾನ್ನ ಹಾಕೋದೇ ಮರ್ತುಬಿಟ್ಟೆ. ಹಾಗೆ ದೇವರಿಗೆಲ್ಲ ಆರತಿ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿದೆ. ನಾನು ತೊಗರಿಬೇಳೆ ಹೋಳಿಗೆನೇ ಮಾಡೋದು ಯಾವಾಗಲೂ. ಅದ್ರ ಬೇಳೆ ಕಟ್ಟನ್ನ ಎತ್ತಿಟ್ಕೊಂಡಿದ್ದೆ. ಆ ಕಟ್ಟಿನ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ. ಜೀರಿಗೆ, ಕೊತ್ತಂಬರಿ ಮತ್ತು ಚಕ್ಕೆನ ಹುರ್ಕೋಬೇಕು. ಆಮೇಲೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4-5, ಅದನ್ನು ಕೂಡ ಹುರ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡ್ಕೊಂಡಿರೋ ಎಲ್ಲ ಜೀರಿಗೆ, ಕೊತ್ತಂಬರಿ ಅದನ್ನೆಲ್ಲದನ್ನೂ ಸೇರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಸ್ವಲ್ಪ ಕೊಬ್ಬರಿ ಹಾಕಿ ಚಿಕ್ಕದಾಗಿ ಸಣ್ಣಕ್ಕೆ ಆಗೋ ಆ ಥರ ಮಿಕ್ಸಿ ಮಾಡ್ಕೋಬೇಕು. ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಂಡೆ. ಒಂದು ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿಬಿಟ್ಟು ನಂತರ ಕಟ್ಟೆತ್ತಿಟ್ಕೊಂಡಿದ್ನೆಲ್ಲ ಬೇಳೆ ಕಟ್ಟು ಅದನ್ನು ಹಾಕಿದೆ. ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆನ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನೋಡಿ, ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಇತ್ತು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.